ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾನಿವತ್ತು ರೆಡ್ ರೋಸ್ ಜೊತೆ ಬಂದಿದ್ದೀನಿ ನೋಡಿ. ತುಂಬ ಕ್ಯೂಟಾಗಿ ಬಂದಿದೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ. ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಇದಕ್ಕೂ ಮುಂಚೆ ನಾನು ಇನ್ನೊಂದು ನೋಡಿ ಈ ಟೈಪಲ್ಲೊಂದು ರೋಸ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡಿ. ಸೊ ಇವಾಗ ಇದು ಹೇಗೆ ಮಾಡೋದು ನೋಡುವ. ಸೊ ಈ ರೀತಿ ಪೆಟಲ್ಸ್ಗಳನ್ನು ಫಸ್ಟ್ ರೆಡಿ ಮಾಡ್ಕೋಬೇಕು. ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಈ ರೀತಿ ಪೆಟಲ್ಲು ಇದು ಬಿಗ್ ಸೈಜು ನಾಲ್ಕು ಬೇಕು, ಸ್ಮಾಲ್ ಸೈಜು 4 ಬೇಕು. ಸೊ ನಾನೆಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಸ್ಟಾರ್ಟ್ ಮಾಡೋಣ. ನನ್ನ ನೀಡಲ್ ಬಂದುಬಿಟ್ಟು 2.0 mm ತೊಗೊಂಡಿದ್ದೀನಿ. ಫಸ್ಟು ಮ್ಯಾಜಿಕ್ ರಿಂಗ್ ರೆಡಿ ಮಾಡ್ಕೋಬೇಕು ನೋಡಿ. ಹೀಗಿಟ್ಕೊಂಡು ಫಸ್ಟ್ ಇಲ್ಲೊಂದು ಸಿಂಗಲ್ ಚೈನ್ ಹಾಕ್ಕೊಳ್ಳಿ, ಹೀಗೆ ಲಾಕ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿಂದ ಪೂರ್ತಿ 6 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. 1 2 3 4 5 6 ಈ ರಿಂಗಲ್ಲಿ 6 ಸಿಂಗಲ್ ಕ್ರೋಶ ಹಾಕಿದ್ಮೇಲೆ ಇದನ್ನು ಹೀಗೆ ಟೈಟಾಗಿ ಎಳೀರಿ. ಎಳೆದ್ಬಿಟ್ಟು ಇಲ್ಲಿ ಸ್ಟಾರ್ಟಿಂಗು 3 ಚೈನ್ ಇದೆಯಲ್ವಾ, ಸಾರಿ ಫಸ್ಟ್ ಸಿಂಗಲ್ ಕ್ರೋಶ ಇದೆಯಲ್ವಾ, ಸೊ ಇಲ್ಲಿ ಬಂದು ಸ್ಲಿಪ್ ಸ್ಟಿಚ್ ಹಾಕಬೇಕು. ಮತ್ತು ಇದರಲ್ಲೇ ಹೀಗೆ ತೆಗೆದು ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಚೈನ್ ಉಂಟಲ್ಲ, ಇದರಿಂದ ಡಬಲ್ ಹಾಕೊತ ಹೋಗಬೇಕು. ಒಂದು ಚೈನಲ್ಲಿ 2 ಸಿಂಗಲ್ ಕ್ರೋಶ, 2 ಪಕ್ಕದ ಚೈನಲ್ಲಿ 3 4, ಒಂದೊಂದು ಚೈನಲ್ಲಿ 2 5 6 7 8 9 10 11 12 ಅಂದರೆ ಆವಾಗ 6 ಹಾಕಿದ್ವಲ್ವ, ಇವಾಗ ಡಬಲ್ ಅಂದರೆ 12 ಆಗುತ್ತೆ. ಓಕೆ, ಸೊ ಇವಾಗ ಇಲ್ಲಿ ಬಂದು ಮತ್ತು ಸ್ಲಿಪ್ ಸ್ಟಿಚ್ ಹಾಕಿ ಕ್ಲೋಸ್ ಮಾಡಿಕೊಂಡು, ನಿಮ್ಗೆ ಹಾಗೂ ಒಂದು ವೇಳೆ ಗೊತ್ತಾಗಿಲ್ಲ ಅಂದರೆ ನೋಡಿ ಈ ರೀತಿ ಮಾರ್ಕರ್ ತೊಗೊಂಡು ಇಲ್ಲಿವಾಗ ಸ್ಲಿಪ್ ಸ್ಟಿಚ್ ಹಾಕಿದ್ರೆ ಅಲ್ವಾ, ಸೊ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿ 1 ಸಿಂಗಲ್ ಕ್ರೋಶ, ನೆಕ್ಸ್ಟ್ ಚೈನಲ್ಲಿ 2 ಸಿಂಗಲ್ ಕ್ರೋಶ, ಸೇಮ್ ಸ್ಟಿಚ್ಚಲ್ಲಿ ಇನ್ನೊಂದು, ಫಸ್ಟ್ ನೆಕ್ಸ್ಟ್ ಮತ್ತೆ 1 ಸಿಂಗಲ್ ಕ್ರೋಶ, ನೆಕ್ಸ್ಟು 2 ಸಿಂಗಲ್ ಕ್ರೋಶ, ಅಂದರೆ ಒಂದೇ ಚೈನಲ್ಲೇ 2 ಹಾಕಬೇಕು. ಓಕೆ, 1 ಸಿಂಗಲ್ ಕ್ರೋಶ, ನೆಕ್ಸ್ಟ್ ಚೈನಲ್ಲಿ 2 ಸಿಂಗಲ್ ಕ್ರೋಶ, ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಎಂಡಲ್ಲಿ 1 ಸಿಂಗಲ್ ಕ್ರೋಶ. ಸೊ ಈ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ, ಇಲ್ಲಿಗೆ ಎಂಡ್ ಮಾಡಬೇಕು. ಇಲ್ಲಿ 2 ಸಿಂಗಲ್ ಕ್ರೋಶ ಹಾಕಬೇಕು. ನೆಕ್ಸ್ಟ್ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಕ್ಲೋಸ್ ಮಾಡ್ಕೋಬೇಕು. ನೆಕ್ಸ್ಟ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಇವಾಗ ಕೌಂಟ್ ಮಾಡಿ 1 2 3 4 5 6 7 8 9 10 11 12 13 14 15 16 17 18 ಒಟ್ಟು 18
ಸಿಂಗಲ್ ಚೈನ್ ಬರುತ್ತೆ ಇಲ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿಂದ ನೆಕ್ಸ್ಟ್ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶ, ಇದರಲ್ಲಿ ಏನು ಚೇಂಜಸ್ ಇಲ್ಲ. ಈಗ ಫುಲ್ ಸಿಂಗಲ್ ಪ್ರತಿ ಚೈನಲ್ಲೂ ಒಂದೊಂದು ಸಿಂಗಲ್ ಕ್ರೋಶ ಹಾಕ್ಕೊತ ಹೋಗಬೇಕು. ಇಲ್ಲಿ ಏನೂ ಚೇಂಜಸ್ ಇಲ್ಲ, ಪ್ರತಿ ಚೈನಲ್ಲೂ ಒಂದೊಂದು ಸಿಂಗಲ್ ಕ್ರೋಶ. ಟೋಟಲ್ 18 ಈ ರೌಂಡನ್ನು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ 17 ಆಯಿತು. ಇಲ್ಲಿ ಲಾಸ್ಟ್ ಮಾರ್ಕ್ ಮಾಡಿದ್ದೀವಲ್ವ, ಇಲ್ಲಿ ಒಂದು ಹಾಕಿದ್ರೆ 18 ಸಿಂಗಲ್ ಕ್ರೋಶ ಆಯಿತು. ಸೊ ಈ ಮಾರ್ಕ್ ತೆಗೆದುಬಿಟ್ಟು ಇವಾಗ ಇಲ್ಲಿ ಪಕ್ಕ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ, ನೆಕ್ಸ್ಟ್ ಇಲ್ಲಿಂದ ಒಂದು ಚೈನ್ ಹಾಕ್ಕೊಂಡು ಪಕ್ಕ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಬೇಕು. ಓಕೆ, ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಒಂದು ಚೈನ್ ಪಕ್ಕ ಚೈನಲ್ಲಿ ಹೋಗಿ ಸ್ಲಿಪ್ ಸ್ಟಿಚ್, ಒಂದು ಚೈನ್ ಸ್ಲಿಪ್ ಸ್ಟಿಚ್, ಒಂದು ಸಿಂಗಲ್ ಚೈನ್, ಒಂದು ಪಕ್ಕ ಎಲ್ಲ ಚೈನಿಗೂ ಒಂದೊಂದು ಸ್ಲಿಪ್ ಸ್ಟಿಚ್ ಹಾಕಬೇಕು. ಒಂದು ಸಿಂಗಲ್ ಚೈನ್ ಹಾಕೋಬೇಕು, ಒಂದು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಓಕೆ, ಒಂದು ಸಿಂಗಲ್ ಚೈನ್, ಒಂದು ಸ್ಲಿಪ್ ಸ್ಟಿಚ್. ಇಲ್ಲಿ ಜಿಗ್ಜಾಗ್ ಥರ ಬರ್ತದೆ ಈ ಡಿಸೈನ್. ಓಕೆ, ಸೊ ಇದು ಕಂಪ್ಲೀಟ್ ಮಾಡಿ. ಓಕೆ, ಎಂಡಲ್ಲಿ ನೋಡಿ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಈ ಮಾರ್ಕ್ ತೆಗೆದುಬಿಟ್ಟು ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ, ಕ್ಲೋಸ್ ಮಾಡಿ. ಓಕೆ, ಸೊ ಈ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಇಲ್ಲಿ ಲಾಕ್ ಮಾಡಿಕೊಂಡು ಇಲ್ಲಿ ಎಲ್ಲ ಈ ಥ್ರೆಡ್ಡು ಮತ್ತು ಈ ಥ್ರೆಡ್ಡು ನೀಡಲ್ಲಿಂದ ಇಲ್ಲೇ ಒಳಗಡೆ ಹೀಗೆ ನೀಟಾಗಿ ಈ ರೀತಿ ಒಳಗೆ ಹಾಕಿಬಿಟ್ಟು ಒಂದು 2-3 ಲೈನಲ್ಲಿ ಒಳಗೆ ಹಾಕಿಬಿಟ್ಟು ಆಮೇಲೆ ಥ್ರೆಡ್ ಕಟ್ ಮಾಡಬೇಕು. ಓಕೆ, ಇಲ್ಲಾಂದ್ರೆ ಅದು ಇಲ್ಲೇ ಹತ್ತಿರದಲ್ಲಿ ಕಟ್ ಮಾಡಿದ್ರೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಈಗ ಈ ಬಿಗ್ ಸೈಜಿಂದು ಪೆಟಲ್ ಹೇಗೆ ಮಾಡೋದು ನೋಡುವ. ಸೊ ಇದು ಕೂಡ ಮ್ಯಾಜಿಕ್ ರಿಂಗು ರೆಡಿ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ 8 ಅಲ್ಲಿ 6 ಹಾಕಿದ್ರಿ ಅಲ್ವಾ, ಇಲ್ಲಿ 8 ಸಿಂಗಲ್ ಕ್ರೋಶ ಹಾಕೋಬೇಕು. 1 2 3, ಇದು ಸ್ವಲ್ಪ ಬೇಕಿದ್ರೆ ಹೀಗೆ ಎಳೆದು ಟೈಟ್ ಮಾಡ್ಕೊಳ್ಳಿ. 4 5 6 7 8 ಆದಮೇಲೆ ಇಲ್ಲಿ ಇದನ್ನು ಎಳೆದ್ಬಿಟ್ಟು ಟೈಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬಂದು ಸ್ಟಾರ್ಟಿಂಗ್ ಚೈನ್ ಇದೆಯಲ್ಲ, ಇಲ್ಲಿ ಬಂದು ಸ್ಲಿಪ್ ಸ್ಟಿಚ್ ಹಾಕಿ. ಓಕೆ, ನೆಕ್ಸ್ಟ್ ಪಕ್ಕದ ಚೈನಲ್ಲಿ ಸೇಮ್ ಆವಾಗಲೇ ಹಾಕ್ದಂಗೆ ಒಂದೇ ಚೈನಲ್ಲಿ 2 ಡಬಲ್ ಸಿಂಗಲ್ ಕ್ರೋಶ ಹಾಕೋಬೇಕು. ಹೀಗೆ 2 ಆಯಿತು. ಮತ್ತು ಪಕ್ಕದ ಚೈನಲ್ಲಿ ಸೊ ಅಲ್ಲಿಗೆ ಎಷ್ಟಾಗುತ್ತೆ, 8 ಸಿಂಗಲ್ ಕ್ರೋಶ ಡಬಲ್ ಹಾಕಿದಾಗ 16 ಸಿಂಗಲ್ ಕ್ರೋಶ ಆಗುತ್ತೆ. ಓಕೆ, ಪ್ರತಿ ಚೈನಲ್ಲೂ 2 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ನೋಡಿ ಇಲ್ಲಿ 16 ಡಬಲ್ ಕ್ರೋಶ ಆದಮೇಲೆ ಈ ಚೈನಲ್ಲಿ ಹೋಗಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು, ನಿಮಗೆ ಇನ್ ಕೇಸ್ ಡೌಟ್ ಅದು ಇಲ್ಲಿ ಎಲ್ಲಿ ಹಾಕಬೇಕು ಗೊತ್ತಾಗಲಿಲ್ಲ ಅಂದರೆ ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕಿದ ತಕ್ಷಣ ಇಲ್ಲೊಂದು ಮಾರ್ಕ್ ಮಾಡ್ಕೊಬಿಡಿ. ಓಕೆ, ಈಗ ಕೌಂಟ್ ಮಾಡ್ಕೊಳ್ಳಿ, ಈ ಕಡೆಯಿಂದ ಕೌಂಟ್ ಮಾಡಿಕೊಂಡ್ರೆ ಕರೆಕ್ಟು 16 ಇರುತ್ತೆ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಪು 3ನೇ ಸ್ಟೆಪ್ಪಲ್ಲಿ
ಆವಾಗಲೇ ಕಂಟಿನ್ಯೂ ಆಗ ಮಾಡಿದ ಹಾಗೇ ಮಾಡಿ. ಈಗ ಒಂದು ಫಸ್ಟ್ ಚೈನ್ ಸಿಂಗಲ್ ಕ್ರೋಶ, ಒಂದು ಸಿಂಗಲ್ ಕ್ರೋಶ, ನೆಕ್ಸ್ಟ್ ಚೈನಲ್ಲಿ ಡಬಲ್, ಒಂದು ಸಿಂಗಲ್ ಕ್ರೋಶ, ನೆಕ್ಸ್ಟ್ ಚೈನಲ್ಲಿ ಒಂದೇ ಚೈನಲ್ಲಿ 2 ಸಿಂಗಲ್ ಕ್ರೋಶ ಹಾಕಬೇಕು, ಡಬಲ್ ಸಿಂಗಲ್ ಕ್ರೋಶ. ಓಕೆ, ಸೊ ಹೀಗೆ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಈಗ ನೋಡಿ, ಈ ಮಾರ್ಕ್ ಮಾಡಿರೋದ್ರಲ್ಲಿ ಲಾಸ್ಟ್ 2 ಸಿಂಗಲ್ ಕ್ರೋಶ, ಟೋಟಲ್ 24 ಬರುತ್ತೆ. ಇದನ್ನು ಇವಾಗ ತೆಗೆದು ಪಕ್ಕದ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕಿದ್ರೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈ ಮಾರ್ಕ್ ಮಾಡಿಕೊಂಡು ಚೈನು ಲಾಸ್ಟ್ ಚೈನ್ ಆಗಿರುತ್ತೆ ನಿಮಗೆ ವರ್ಕ್ ಮಾಡಲಿಕ್ಕೆ. ಓಕೆ, ಸೊ ಇವಾಗ 24 ಆಯಿತು ಚೈನ್ಗಳು, ಕೌಂಟ್ ಮಾಡ್ಕೊಳ್ಳಿ ನೀವು. ಓಕೆ, 24 ಆಯ್ತಲ್ವಾ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ 1 ಸಿಂಗಲ್ ಕ್ರೋಶ, ನೆಕ್ಸ್ಟ್ ಚೈನಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶ, ಸೊ ಮೂರನೇ ಚೈನಲ್ಲಿ 2 ಸಿಂಗಲ್ ಕ್ರೋಶ. ಓಕೆ, 1 ಸಿಂಗಲ್ ಕ್ರೋಶ, 2 ಸಿಂಗಲ್ ಕ್ರೋಶ, ಈ ಮೂರನೇ ಚೈನಲ್ಲಿ 2 ಸಿಂಗಲ್ ಕ್ರೋಶ. ಸೊ ಇದೇ ರೀತಿ ಪೂರ್ತಿ ಈ ರೌಂಡನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ ನೋಡಿ, ಇಲ್ಲಿ ಲಾಸ್ಟ್ ಸ್ಟೆಪ್ 1 ಸಿಂಗಲ್ ಕ್ರೋಶ, 2 ಸಿಂಗಲ್ ಕ್ರೋಶ, ಈ ಮಾರ್ಕ್ ಮಾಡಿರೋ ಪ್ಲೇಸು ಲಾಸ್ಟು ಡಬಲ್ ಸಿಂಗಲ್ ಕ್ರೋಶ. ತರ್ಟಿ 1 ಬರುತ್ತೆ ಸಿಂಗಲ್ ಕ್ರೋಶಗಳು, ಕೌಂಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೋಗಿ ನೆಕ್ಸ್ಟ್ ಈ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ, ಮತ್ತು ಈ ಸ್ಲಿಪ್ ಸ್ಟಿಚ್ಚಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದರಲ್ಲೇ 1 ಕೌಂಟ್ ಜಾಸ್ತಿ ಮಾಡಬೇಕು. 1 ಸಿಂಗಲ್ ಕ್ರೋಶ, 2 ಸಿಂಗಲ್ ಕ್ರೋಶ, 3 ಸಿಂಗಲ್ ಕ್ರೋಶ, 4ನೇ ಚೈನಲ್ಲಿ ಡಬಲ್ ಹಾಕಬೇಕು. ಓಕೆ, 1 ಸಿಂಗಲ್ ಕ್ರೋಶ, 2 ಸಿಂಗಲ್ ಕ್ರೋಶ, 3 ಸಿಂಗಲ್ ಕ್ರೋಶ, ಈ 4ನೇ ಚೈನ್ ಬಂದ ತಕ್ಷಣ ಇಲ್ಲಿ ಡಬಲ್ ಹಾಕೋಬೇಕು. ಸೊ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ, ಲಾಸ್ಟ್ ಸ್ಟೆಪ್ ಎಂಡಲ್ಲಿ ಬಂದ ತಕ್ಷಣ ಕರೆಕ್ಟಾಗಿ ಬರುತ್ತೆ ನಿಮಗೆ ಕೌಂಟು. ಇಲ್ಲೀಗ ಡಬಲ್ ಹಾಕಿದ್ದೀನಿ. 1 ಸಿಂಗಲ್ ಕ್ರೋಶ, 2 ಸಿಂಗಲ್ ಕ್ರೋಶ, 3 ಸಿಂಗಲ್ ಕ್ರೋಶ, ಈ ಮಾರ್ಕ್ ಮಾಡಿರೋ ಲಾಸ್ಟ್ ಚೈನಲ್ಲಿ ಡಬಲ್ ಹಾಕಬೇಕು. ಓಕೆ, ಸೊ ಇದನ್ನು ತೆಗೆದು ಇವಾಗ ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ. ಓಕೆ, ಟೋಟಲ್ ಇಲ್ಲಿ 40 ಸಿಂಗಲ್ ಚೈನ್ ಬರುತ್ತೆ. ಓಕೆ, ಕೌಂಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಏನು ಚೇಂಜಸ್ ಇಲ್ಲ, ಪ್ರತಿ ಚೈನಿಗೂ ಒಂದೊಂದು ಸಿಂಗಲ್ ಕ್ರೋಶ, ಸೇಮ್, ಏನು ಚೇಂಜಸ್ ಇಲ್ಲ ಇಲ್ಲಿ. ಓಕೆ, ಪೂರ್ತಿ ಇವಾಗ ಎಷ್ಟು ಚೈನ್ ಇದೆ, ಇಲ್ಲಿ 40 ಚೈನ್ ಇದೆಯಲ್ಲ, 40 ಚೈನಿಗೂ ಒಂದೊಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ ನೋಡಿ, ಇಲ್ಲಿ ಲಾಸ್ಟ್ ಚೈನಲ್ಲಿ ಬಂದು ಸ್ಲಿಪ್ ಸ್ಟಿಚ್ ಹಾಕಿ. ಓಕೆ, ಸೊ ಮತ್ತೆ ಬೇಕಿದ್ದರೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇನ್ನು ಲಾಸ್ಟ್ ಸ್ಟೆಪ್ಪಲ್ಲಿ ಹೇಗೆ ಆಗ ಮಾಡಿದ ಹಾಗೆ ಆಚೆ ಫಸ್ಟ್ ಚಿಕ್ಕದು ಮಾಡಿದ್ರಲ್ಲ ಹಾಗೆ ಇಲ್ಲಿ ಒಂದು ಸಿಂಗಲ್ ಚೈನ್ ಹಾಕ್ಕೊಳ್ಳಿ. ಇಲ್ಲಿ ಬಂದು ಪಕ್ಕದ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ, 1 ಸಿಂಗಲ್ ಚೈನ್ ಮತ್ತು ಪಕ್ಕದ ಚೈನಲ್ಲಿ ಸ್ಲಿಪ್ ಸ್ಟಿಚ್, 1 ಸಿಂಗಲ್ ಚೈನ್, ಪಕ್ಕದ ಚೈನಲ್ಲಿ ಒಂದು ಸ್ಲಿಪ್ ಸ್ಟಿಚ್, 1 ಸಿಂಗಲ್ ಚೈನ್, ಪ್ರತಿ ಚೈನಲ್ಲೂ ಒಂದೊಂದು ಸ್ಲಿಪ್ ಸ್ಟಿಚ್ ಹಾಕಬೇಕು. ಒಂದೊಂದು ಚೈನ್ ಹಾಕಿ ಒಂದೊಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ.
ನೋಡಿ ಎಂಡಲ್ಲಿ ಬಂದು ಸ್ಲಿಪ್ ಸ್ಟಿಚ್ ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿ ಥ್ರೆಡ್ ಕಟ್ ಮಾಡಿಕೊಡಿ. ಇದು ಸಹ ಅಷ್ಟೇ, ಥ್ರೆಡ್ಡನ್ನು ನೀವು ನೀಟಾಗಿ ಹತ್ತಿರದಲ್ಲಿ ಕಟ್ ಮಾಡಿಬಿಡಿ. ಈ ರೀತಿ ಒಳಗಡೆ ನೀಡಲ್ ತಗೊಂಡು ಈ ಕಡೆ ಬ್ಯಾಕ್ ಸೈಡಿಂದ ಈ ಒಳಗಡೆ ಪೋಣಿಸ್ಬಿಟ್ಟು ಒಂದು 2-3 ಸ್ಟೆಪ್ಪಲ್ಲಿ ಪೋಣಿಸಿ ಆಮೇಲೆ ಥ್ರೆಡ್ ಕಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ಇದು ರೆಡಿ ಮಾಡುವ. ಇದು ಸಹ ಮ್ಯಾಜಿಕ್ ರಿಂಗ್ ರೆಡಿ ಮಾಡ್ಕೋಬೇಕು. ಇಲ್ಲಿಂದ ನೋಡಿ 1 2 3 ಚೈನ್ ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಡಬಲ್ ಕ್ರೋಶಾ ಹಾಕಬೇಕು ಈ ರಿಂಗಲ್ಲಿ. ಟೋಟಲ್ಲು 17 ಡಬಲ್ ಕ್ರೋಶಾ. ಇವಾಗ 3 ಚೈನ್ ಹಾಕಿದ್ಬಿಟ್ಟು 17 ಹಾಕಿ 17 ಡಬಲ್ ಕ್ರೋಶಾ ಇದೇ ರಿಂಗ್ ಒಳಗಡೆ ಹಾಕ್ಕೊಳ್ಳಿ. ನೋಡಿ ಟೋಟಲ್ಲು 18 ಡಬಲ್ ಕ್ರೋಶಾ ಆಯಿತು. ಸೊ ಇವಾಗ ಈ ಥ್ರೆಡ್ಡನ್ನು ನೀಟಾಗಿ ಎಳೆದು ಟೈಟ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ 3 ಚೈನ್ ಹಾಕಿದ್ರಲ್ಲ, ಇಲ್ಲಿ ಬಂದು ಈ 3ನೇ ಚೈನಲ್ಲಿ ಬಂದು ಸ್ಲಿಪ್ ಸ್ಟಿಚ್ ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿಂದ 1 2 3 4 5 6 7 ಚೈನ್ ಹಾಕ್ಕೊಳ್ಳಿ. 7 ಚೈನ್ ಹಾಕ್ಕೊಂಡು ಈ ಚೈನನ್ನು ಸ್ಕಿಪ್ ಮಾಡಬೇಕು, ಯಾಕೆಂದರೆ ಇಲ್ಲಿ ಥ್ರೆಡ್ ಬಂದಿದೆ. ಹಾಗಾಗಿ ನೆಕ್ಸ್ಟ್ ಚೈನಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಓಕೆ, ಅದರ ನೆಕ್ಸ್ಟ್ ಚೈನು ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಳ್ಳಿ. ಸೊ ಅದರ ನೆಕ್ಸ್ಟ್ ಚೈನು ಒಂದು ಹಾಫ್ ಡಬಲ್ ಕ್ರೋಶಾ ಹಾಕ್ಕೊಳ್ಳಿ. ಹಾಫ್ ಡಬಲ್ ಕ್ರೋಶಾ 3 ಲೈನಲ್ಲೂ ಥ್ರೆಡ್ ತೊಗೊಳ್ಳಿ. ನೆಕ್ಸ್ಟು ಪೂರ್ತಿ ಡಬಲ್ ಕ್ರೋಶಾ ಹಾಕ್ಕೋಬೇಕು. 1 2 3 ಡಬಲ್ ಕ್ರೋಶಾ ಹಾಕ್ಕೋಬೇಕು. ಇವಾಗ ಇಲ್ಲಿ 1 2 ಚೈನ್ ಸ್ಕಿಪ್ ಮಾಡಿ ಈ 3ನೇ ಚೈನ್ ಇದೆಯಲ್ಲ, ಇಲ್ಲಿ ಹೋಗಿ ಸ್ಲಿಪ್ ಸ್ಟಿಚ್ ಹಾಕಿ ಕ್ಲೋಸ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದ 1 2 3 4 5 6 7 ಸೇಮ್ ಇಲ್ಲಿ ಹೇಗೆ ಮಾಡಿದ್ರಿ ಅದೇ ರೀತಿ ಇದನ್ನು ಫುಲ್ ಕಂಟಿನ್ಯೂ ಮಾಡಿ. ಆಯಿತಾ? 2 ಚೈನ್ ಬಿಟ್ಟು 3ನೇ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಎಂಡ್ ಲಾಸ್ಟ್ ಎಂದು 1 2 3 2 ಚೈನ್ ಸ್ಕಿಪ್ ಮಾಡಿ ಲಾಸ್ಟ್ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಲಾಕ್ ಮಾಡಿ. ಸೊ ಫೈನಲಿ ಕಂಪ್ಲೀಟ್. ಇಲ್ಲಿ ಹಾಕಿಬಿಟ್ಟು ಇಲ್ಲಿ ಥ್ರೆಡ್ ಕಟ್ ಮಾಡ್ಕೊಳ್ಳಿ.